அழகில் என் இதயம் உன் அழகில் என் இதயம் ನಮಸ್ಕಾರ ದೇವರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಬೆಂಕಿ ಗೇಮರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಕೇಳ್ಕೊಂತ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಇವತ್ತು ನಾನು 5th ಡೇ ಆಫ್ 5K ಚಾಲೆಂಜ್ ಅಂತಲೇ ಹೇಳ್ಬೋದು. ಈ 30 ಡೇಸ್ ಚಾಲೆಂಜಲ್ಲಿ 5,000 ಜನ ಸಬ್ಸ್ಕ್ರೈಬರ್ಸ್ನ ನಾನು ಕಂಪ್ಲೀಟ್ ಮಾಡ್ತೀನಿ ಅನ್ಕೊಂಡಿದ್ದೆ. ಅದರಲ್ಲಿ ಇದು 5ನೇ ದಿನದ ವಿಡಿಯೋ ಆಗಿರುತ್ತೆ. ಇನ್ನು 25 ದಿನದಲ್ಲಿ ನಾನು 5,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ತೀನಿ. ಅಂದರೆ ನನಗೆ ನಂಬಿಕೆ ಇದೆ ಕಂಪ್ಲೀಟ್ ಮಾಡ್ಕೊಂಡು ಕೊಡ್ತಾರೆ ನಮ್ಮ ಕನ್ನಡದವರು. ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಸಪೋರ್ಟ್ ಚೆನ್ನಾಗೇ ಇದೆ. ನನಗಂತೂ ತುಂಬ ಇಷ್ಟ ಆಗ್ತಾ ಇದೆ. ನೋಡ್ತಾ ಇರ್ಬೋದು. ಇವಾಗ ನಾನು ಈ ಹೊಸ ಕಂಟೆಂಟ್ ಏನು ತಂದಿನಪ್ಪ ಅಂತಂದರೆ ಇವತ್ತು NWKSRTC ರಣಧೀರ ಎಕ್ಸ್ಪ್ರೆಸ್ 2.0 ಈ ಲಿವರಿನ ಹೆಂಗೆ ಡೌನ್ಲೋಡ್ ಮಾಡೋದು, ಅಪ್ಲೈ ಮಾಡ್ಕೊಳ್ಳೋದು ಮತ್ತು ಈ ಬಸ್ ಮೋಡ್ನ ಹೆಂಗೆ ಡೌನ್ಲೋಡ್ ಮಾಡೋದು ಗುರು ಅಂತೆಲ್ಲ ಹೇಳ್ಕೊಂಡು ಕೊಟ್ಟಿರ್ತೀನಿ. ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ. ದಯವಿಟ್ಟು 8 ಗಂಟೆ ವಿಡಿಯೋನ ನೋಡಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ಬೋದು. ದಯವಿಟ್ಟು ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ 5,000 ಸಬ್ಸ್ಕ್ರೈಬರ್ಸ್ನ ಬೇಗನೆ ಕಂಪ್ಲೀಟ್ ಮಾಡಿ 5Kನ ಜಲ್ದಿ ಕಂಪ್ಲೀಟ್ ಮಾಡಿದರೆ ಇನ್ನೂ ಒಳ್ಳೊಳ್ಳೆ ಟಾರ್ಗೆಟ್ಸ್ ಜೊತೆಗೆ ಬರ್ತಾ ಇರ್ತೀನಿ. ಓಕೆ, ನೋಡ್ತಾ ಇರ್ಬೋದು. ಈ ಒಂದು ಲಿವರಿ ಬಗ್ಗೆ ಮಾತಾಡ್ಬೇಕಾಗಿರೋದೆ ಸ್ಪೆಷಲ್ ಆಗಿ ಎಡಿಷನ್ ಆಗಿರೋದಂದರೆ ಈ ಸೈಡು ಡೋರ್ ಸೈಡ್ಸ್ ಎಲ್ಲ ಮುಂಚೆ ಹಳೆ ವರ್ಷನಲ್ಲಿ ಏನಿತ್ತು ಅದೇ ರೀತಿ ಸ್ವಲ್ಪ ಅಪ್ಗ್ರೇಡೆಡ್ ವರ್ಷನನ್ನು ರೆಡಿ ಮಾಡಿದರೆ. ಈ ಒಂದು ಇವರು ಈ ಬಸ್ಸಿನ ಡ್ರೈವರ್ ಇದಾದಮೇಲೆ ಅವರೊಂದು ಡೆತ್ ಎಲ್ಲ ಆದಮೇಲೆ ಈ ಒಂದು ಬಸ್ ಕಾಣೆ ಆಗ್ಬಿಡ್ತಂತಲೇ ಹೇಳ್ಬೋದು. ಆದರೆ ಈಗ ಒಂದು ಯೂಟ್ಯೂಬರು ಸೋಷಿಯಲ್ ಮೀಡಿಯಾ ಇದ್ರವರು ಈ ಬಸ್ಸನ್ನು ರೆಡಿ ಮಾಡಿಸ್ತೀನಿ, ನಾನು ಸ್ವಂತ ದುಡ್ಡಿಂದ ರೆಡಿ ಮಾಡಿಸ್ತೀನಿ ಅಂತೇಳಿ ಚಾಲೆಂಜನ್ನು ತಗೊಂಡು 2.0 ವರ್ಷನ್ನ ರೆಡಿ ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೂ ಅಪ್ಡೇಟ್ ಆಗ್ತಾ ಇದೆ ರಿಯಲ್ ಲೈಫಲ್ಲಿ. ಆದರೆ ಇಲ್ಲಿ ಫುಲ್ಲಿ ಅಪ್ಡೇಟೆಡ್ ಮಾಡಿಫೈಡ್ ಮಾಡಿದ್ದಾರೆ. ನೋಡ್ತಿರ್ಬೋದು. ಅವ್ರು ಮಾಡಿಫೈ ಮಾಡಿರೋದು ನಾನು ರಿಯಲ್ ಬಸ್ ಫೋಟೋನ ಹಾಕ್ತಾ ಇದ್ದೀನಿ, ಅವ್ರ ಜೊತೆಗೆ ಇರತಕ್ಕಂಥ ಫೋಟೋ. ಇದೊಂದು ರೀತಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಬಸ್ಸನ್ನು ಹೆಂಗೆ ಡೌನ್ಲೋಡ್ ಮಾಡೋದು, ಏನು ಕತೆ ಅಂತೆಲ್ಲ ಫುಲ್ ವೀಡಿಯೋ ಈ ಒಂದು ಇದರಲ್ಲಿರುತ್ತೆ. ದಯವಿಟ್ಟು 8 ಗಂಟೆ ವೀಡಿಯೋನ ನೋಡಿ. ಹಾಗೆ ಕಮೆಂಟ್ ಮಾಡ್ರಪ್ಪ, ಯಾರ್ಯಾರು ಹೊಸಬ್ರು ನೋಡ್ತಾ ಇರೋ ದಯವಿಟ್ಟು ಕಮೆಂಟ್ ಮಾಡಿ. ಹೆಂಗಿದೆ ನಮ್ಮ ರಣಧೀರ ಎಕ್ಸ್ಪ್ರೆಸ್ ಲಿವರಿ ಹೊಸ ಮಾಡಿಫಿಕೇಶನ್ 2.0 ಸಾಕಾಗಿದೆಯಾ, ಏನು ಕತೆ ಅಂತ. ನಾನು ಡಿಸ್ಕ್ರಿಪ್ಷನ್ನಾಗ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡ್ಬೇಕಪ್ಪ ಅಂತಂದರೆ ಇದು ವಿತೌಟ್ ಪಾಸ್ವರ್ಡ್ ಆಗಿರುತ್ತೆ ಮೋಡು. ಇದು ರಣಧೀರ ಎಕ್ಸ್ಪ್ರೆಸ್ ಮೋಡ್ನ ಹೆಂಗೆ ಹಾಕೋಣದಂತ ಹೇಳ್ಕೊಂಡು ಕೊಡ್ತೀನಿ. ಫಸ್ಟ್ ಮೋಡ್ನ ಹೆಂಗೆ ಹಾಕೋಣದಂತ ಹೇಳ್ಕೊಂಡು ಕೊಡ್ತೀನಿ. ಅದಾದಮೇಲೆ ಲಿವರಿನ ಹೆಂಗೆ ಅಪ್ಲೈ ಮಾಡೋದು ಗೇಮಿಗೆ ಅಂತ ಹೇಳ್ಕೊಂಡು ಕೊಡ್ತೀನಿ. ಸರಿನಾ? ಮೊದಲನೇದಾಗಿ ಈ ಮೋಡ್ನ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದಂದರೆ ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ ಈ ರೀತಿ ಒಂದು ಯೂಟ್ಯೂಬಲ್ಲಿ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದ್ಮೇಲೆ ಏನು ಮಾಡ್ಬೇಕಪ್ಪ ಅಂತಂದರೆ ಇಲ್ಲಿ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಒಂದು 4-5 ಆಪ್ಷನ್ಸ್ ಬರುತ್ತೆ, ನಿಮಗೆ ನೋಡ್ತಾ ಇರ್ಬೋದು. ಈ ಒಂದು ಆಪ್ಷನ್ಸಲ್ಲಿ ಏನು ಮಾಡ್ಬೇಕಪ್ಪ ಅಂತಂದರೆ ಮೊದಲನೇದಾಗಿ ನೀವು ಬಸ್ ಮೋಡ್ ಲಿಂಕ್ ವಿತ್ ಪ್ಯಾಸೆಂಜರ್ಸ್ ಐತಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ, ಒಂದು ರೀತಿ ರಿಯಾಲಿಸ್ಟಿಕ್ ಫೀಲ್ ಬರುತ್ತೆ ನಿಮಗೆ. ಸರಿನಾ? ಅದಕ್ಕೋಸ್ಕರ ಮೊದಲನೇದಾಗಿ ಹೋಗಿರ್ತಕ್ಕಂಥ ಒಂದು ಮೋಡ್ಸ್ ಫಾರ್ ಅಸ್ ಇದರಲ್ಲಿ ರೀಲ್ಸ್ ಏನು ಕೊಟ್ಟಿದ್ದಾರೆ, ಲಿಂಕ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಒಂದು ಈಸಿ ಆಗಿರ್ತಕ್ಕಂಥ ಲಿಂಕು, ಭಾಳ ಏನು ಕಷ್ಟ ಇರಲ್ಲ, ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಈ ರೀತಿ ಲಿಂಕ್ ಓಪನ್ ಆದಮೇಲೆ ಏನು ಮಾಡ್ಬೇಕಪ್ಪ ಅಂತ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಲಾಸ್ಟಿಗೆ ಹೋಗ್ಬೇಕಾಗುತ್ತೆ. ಸ್ವಲ್ಪ ಮಿಡ್ಲ್ಯಾಂಡಲ್ಲಿ ಬರುತ್ತೆ ಈ ರೀತಿ ಬಂದಮೇಲೆ ನೋಡಿ ಇಲ್ಲಿದೆ. ಇಲ್ಲಿ ಹಸಿರು ಬಣ್ಣದಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದ್ಸಾರಿ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ರೀಡೈರೆಕ್ಟ್ ಆಗುತ್ತೆ, ಅಂದರೆ ಬರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪೇಜ್ ಬಂದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ವೆರಿಫಿಕೇಶನ್ ಕೇಳುತ್ತೆ. ಸರಿನಾ? ಸ್ವಲ್ಪ ನಿಧಾನಕ್ಕೆ ಸ್ಕ್ರೋಲ್ ಡೌನ್ ಮಾಡಿ. ನೋಡ್ತಾ ಇರ್ಬೋದು. ಇಲ್ಲಿ ಲಾಸ್ಟಲ್ಲಿ ಐ ಆಮ್ ನಾಟ್ ರೋಬೋ ಅಂತ ಐತಲ್ಲ ಇದು ವೆರಿಫಿಕೇಶನ್ ಆಗುತ್ತೆ. ಇಲ್ಲಿ ವೆರಿಫಿಕೇಶನ್ ಆದಮೇಲೆ ಕನ್ಫರ್ಮ್ ಡೌನ್ಲೋಡ್ ಕೊಡಿ. ಇಲ್ಲಿ ರೈಟ್ ಮಾರ್ಕ್ ಬಂದಿದೆಯಲ್ಲ, ಆ ರೈಟ್ ಮಾರ್ಕ್ ಬಂದಮೇಲೆ ನೀವು ಕನ್ಫರ್ಮ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸರಿನಾ? ಕನ್ಫರ್ಮ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಒಂದು 5 ಸೆಕೆಂಡ್ ವೆಯ್ಟ್ ಮಾಡಿದರೆ ನೆಕ್ಸ್ಟ್ ಪೇಜು ರೀಡೈರೆಕ್ಟ್ ಆಗುತ್ತೆ. ಆಟೋಮೆಟಿಕ್ಕಾಗಿ ಮೋಡ್ ಡೌನ್ಲೋಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಡೌನ್ಲೋಡ್ ಏನಾದರೂ ಆಗಲಿಲ್ಲ ಅಂದರೆ ಇಲ್ಲಿ ನೋಡ್ತಿರ್ಬೋದು ಕ್ಲಿಕ್ ಕೇರ್ ಅಂತ ಇಲ್ಲಿ ಕಾಣಿಸ್ತೈತೆ, ನೋಡ್ತಾ ಇರಲ್ವಾ? ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಒನ್ಸ್ ಮೋರ್ ಆಟೋಮೆಟಿಕ್ಕಾಗಿ ಮೋಡ್ ಡೌನ್ಲೋಡ್ ಆಗುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇರಲ್ವಾ? ಆಜಾದ್ ಬಿಲ್ಡ್ CG ಪ್ರಾಜೆಕ್ಟ್ ಅವ್ರದ್ದು ಒಂದು ಬಸ್ ಮೋಡ್ ಡೌನ್ಲೋಡ್ ಆಗ್ತಾ ಇದೆ. ಲಿವರಿನ ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ಬೇಕಪ್ಪ ಅಂತಂದರೆ ಮೊದಲನೇದಾಗಿ ಮೋಡ್ನ ನಾವು ಗೇಮಿಗೆ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ಬೇಕಪ್ಪ ಅಂತಂದರೆ ಇಲ್ಲಿ ಒಂದು ZHR ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ZHR ಆ್ಯಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ZHR ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೋದು. ಸರಿನಾ? ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಏನು ಮಾಡ್ಬೇಕಪ್ಪ ಅಂತಂದರೆ ಈ ರೀತಿ ನೀವು ZHR ಆ್ಯಪ್ನ ಓಪನ್ ಮಾಡಿದ್ಮೇಲೆ ಈ ರೀತಿ ಪೇಜ್ ಕಾಣಿಸುತ್ತೆ ನಿಮಗೆ. ಈ ಪೇಜ್ ಒಳಗಡೆ ಏನು ಮಾಡ್ಬೇಕಂತಂದರೆ ಇಲ್ಲಿ ಡಾಕ್ಯುಮೆಂಟ್ ಫೋಲ್ಡರ್ ಅಲ್ಲ, ಡೌನ್ಲೋಡ್ ಫೋಲ್ಡ್ರಲ್ಲಿ ಇರುತ್ತೆ. ಡೌನ್ಲೋಡ್ ಫೋಲ್ಡ್ರಲ್ಲಿ ಇರುತ್ತೆ. ಡೌನ್ಲೋಡ್ ಫೋಲ್ಡ್ರಲ್ಲಿ ಮೋಡ್ ಇರುತ್ತೆ. ಆ ಮೋಡ್ನ ಕಾಪಿ ಮಾಡ್ಕೊಂಬಂದು ಒಂದು ಬಸ್ಸಿಡ್ ಫೋಲ್ಡ್ರಿಗೆ ಪೇಸ್ಟ್ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ನೋಡ್ತಾ ಇರ್ಬೋದು ಮೋಡು ಇರುತ್ತೆ. ಎಲ್ಲಿರುತ್ತೆ ಅಂತ ಹುಡುಕಬೇಕಾಗುತ್ತೆ. ನಿಮ್ಮದ್ರಲ್ಲಿ ಫೈಲ್ಸ್ ಏನಾದ್ರು ಜಾಸ್ತಿ ಇದ್ರೆ ಸ್ವಲ್ಪ ಕೆಳಗಡೆ ಮೇಲ್ಗಡೆ ಆಗಿರುತ್ತೆ. ನೋಡ್ತಿರ್ಬೋದು ಇಲ್ಲಿ ಆಜಾದ್ ಬಿಲ್ಡ್ CG ಪ್ರಾಜೆಕ್ಟ್ ಅವ್ರದ್ದು ಬಸ್ಸಿಡ್ ಮೋಡ್ ಇದೆ. ಈ ವೈಟ್ ಕಲರ್ ಪೇಜ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಒಂದ್ಸತಿ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇವಾಗ ಇಲ್ಲಿ ಕಟ್ ಆರ್ ಕಾಪಿ ಯಾವ್ದಾದ್ರು ಮಾಡ್ಬೋದು. ನಾನು ಕಟ್ ಅಂತ ಮಾಡ್ತಾಯಿನಿ, ಅಂದರೆ ಕಟ್ ಮಾಡ್ಕೊಂಡು ತಗೊಂಡೋಗಿ ಡೈರೆಕ್ಟಾಗಿ ಪೇಸ್ಟ್ ಮಾಡೋದು. ಸರಿನಾ? ಈಗ ಅದನ್ನ ಕಟ್ ಮಾಡಿದ್ಮೇಲೆ ಏನು ಮಾಡ್ಬೇಕಪ್ಪ ಅಂದರೆ ಮೇಲ್ಗಡೆ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಒಂದ್ಸತಿ ಟ್ಯಾಪ್ ಮಾಡಿ. ಅದಾದಮೇಲೆ ಡಿವೈಸ್ ಸ್ಟೋರೇಜಿಗೆ ಹೋಗಬೇಕಾಗುತ್ತೆ.
ಡಿವೈಸ್ ಸ್ಟೋರೇಜ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಡಾಕ್ಯುಮೆಂಟ್ ಫೋಲ್ಡರ್ನು ಹುಡುಕ್ಬೇಕಾಗುತ್ತೆ. ಇಲ್ಲಿ ಡಾಕ್ಯುಮೆಂಟ್ ಫೋಲ್ಡರ್ ಒಳಗಡೆ ಬಸ್ಸಿಡ್ ಫೋಲ್ಡರ್ ಇರುತ್ತೆ ಸರಿನಾ. ಇದು ಹೊಸ ವರ್ಷನ್ ಫೋನ್ಗಳಲ್ಲಿ ಇರುತ್ತೆ. ಅದೇ ಹಳೆ ಫೋನ್ಗಳಲ್ಲಾದ್ರೆ ಬಸ್ಸಿಡ್ ಫೋಲ್ಡರ್ ಡೈರೆಕ್ಟ್ ಆಗಿ ಇಲ್ಲಿ ಕಾಣಿಸ್ತಿರುತ್ತೆ ಸರಿನಾ. ಈಗ ಡಾಕ್ಯುಮೆಂಟ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬಸ್ಸಿಡ್ ಫೋಲ್ಡರ್ ಕಾಣಿಸ್ತಿರ್ಬೋದು ನಿಮಗೆ. ಅದ್ರ ಮೇಲೆ ಒಂದ್ಸತಿ ಟಚ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಮೋಡ್ಸ್ ಫೋಲ್ಡರ್ ಕಾಣುತ್ತೆ ನಿಮಗೆ. ಮೋಡ್ಸ್ ಫೋಲ್ಡರ್ ಒಳಗಡೆ ಒಂದ್ಸತಿ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ಪೇಸ್ಟ್ ಆಪ್ಷನ್ ನಿಮ್ಮಲ್ಲಿ ಇರ್ತಕ್ಕಂಥ ನಿಮ್ ಗೇಮಲ್ಲಿ ಏನೇನು ಮೋಡ್ಸ್ ಇದಾವೋ ಅವೆಲ್ಲ ತೋರಿಸ್ತಿರುತ್ತೆ. ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಪೇಸ್ಟ್ ಆಪ್ಷನ್ ಕಾಣಿಸ್ತೈತಿ ನಿಮಗೆ. ಆ ಪೇಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮೋಡ್ ಆಟೋಮೆಟಿಕಲಿ ಗೇಮಿಗೆ ಪೇಸ್ಟ್ ಆಗುತ್ತೆ. ಈಗ ಲಿವರಿ ಹೆಂಗ್ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಂಡು ಕೊಡ್ತೀನಿ ಬನ್ನಿ. ಲಿವರಿ ಲಿಂಕ್ ನ ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿರ್ತೀನಿ. ರಣಧೀರ ಬಸ್ ಲಿವರಿ ಲಿಂಕ್ ಅಂತ ಪ್ರೊವೈಡ್ ಮಾಡಿರ್ತೀನಿ. ಮೋಡ್ ಲಿಂಕ್ ಕೆಳಗಡೆ ಇರುತ್ತೆ. ಹೋಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ಒಂದು ಲಿವರಿನ ಕ್ರಿಯೇಟ್ ಮಾಡಿರೋರು ಬಂದು ನಮ್ಮ ಆಕಾಶ್ ಗೇಮಿಂಗ್ ಕನ್ನಡ ಅವರು, ಕನ್ನಡದವರೇ ಕ್ರಿಯೇಟ್ ಮಾಡಿರೋದು. ಇದು ರೀಸೆಂಟ್ ಆಗಿ 2.0 ಅಪ್ಡೇಟ್ ಆಗಿರ್ತಕ್ಕಂಥದ್ದು. ರಣಧೀರ ಎಕ್ಸ್ಪ್ರೆಸ್ ಅವರು ಒಂದು ಡ್ರೈವರ್ ಅವರು ಇದಾದ್ಮೇಲೆ ಒಂದು ಇನ್ಸಿಡೆಂಟ್ ಎಲ್ಲ ಆದ್ಮೇಲೆ ಈ ಒಂದು ಲಿವರಿನ ಅಂದ್ರೆ ಈ ಒಂದು ಬಸ್ ಅನ್ನ ಮಾಡಿಫಿಕೇಶನ್ ಮಾಡ್ಬೇಕಂತೇಳಿ ಒಬ್ಬ ಯೂಟ್ಯೂಬರ್ ಅಂತಾನೆ ಹೇಳ್ಬೋದು. ಅವರು ಯೂಟ್ಯೂಬರು ಸೋಷಿಯಲ್ ಮೀಡಿಯಾ ಅವರು ತಗೊಂಡು ಇದನ್ನ ರೆಡಿ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಫುಲ್ ಇದನ್ನೆಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ. ಇನ್ನು ಫುಲ್ ಅಫಿಷಿಯಲ್ ಪೂರ್ತಿ ಅವರೆಲ್ಲ ರೆಡಿ ಮಾಡಿಲ್ಲ. ಅವ್ರಿಗೆ ಹೆಲ್ಪ್ ಏನಾದ್ರು ಬೇಕಂದ್ರೆ ಯಾರಾದ್ರೂ ದಯವಿಟ್ಟು ಹೆಲ್ಪ್ ಮಾಡೋದಿದ್ರೆ ಮಾಡ್ಬೋದು ಸರಿನಾ. ಈ ಒಂದು ಲಿವರ್ನ ಡೌನ್ಲೋಡ್ ಮಾಡೋದು ಹೆಂಗಪ್ಪ ಅಂತ ಕೇಳಿದ್ರೆ ಏನಿಲ್ಲ, ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಹೋಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದಕ್ಕೆ ಪಾಸ್ವರ್ಡ್ ಇರುತ್ತೆ. ಹೋಗಿ ಪಾಸ್ವರ್ಡ್ ನ ವಿಡಿಯೋ ಫುಲ್ ನೋಡಿ ಪಾಸ್ವರ್ಡ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಲಿಂಕ್ ನ ಪ್ರೊವೈಡ್ ಮಾಡಿದರೆ 2 ರೂಟ್ ಅಲ್ಲಿ ಈ ಬಸ್ ಓಡಾಡುತ್ತಂತೆ. ಅದ್ರಾಗೆ ನೀವು ಯಾವ ರೂಟ್ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬಹುದು. ನಾನು ಯಲ್ಲಾಪುರ ಟು ಮೈಸೂರು ಮಡಿಕೇರಿ ತಗೊಂತೀನಿ. ಈ ಸತಿ ಮಡಿಕೇರಿ ರೂಟ್ ತಗೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಯಲ್ಲಾಪುರ ಟು ಮಡಿಕೇರಿ ತಗೊಂತಾ ಇದೀನಿ. ನೋಡ್ತಿರ್ಬೋದು ಗೂಗಲ್ ಡ್ರೈವ್ ಮುಖಾಂತರ ಲಿಂಕ್ ನ ಪ್ರೊವೈಡ್ ಮಾಡಿದ್ದಾರೆ. ಹಂಗೆ ಇಲ್ಲಿ ಲಿಂಕ್ ಕರೆಕ್ಟಾಗಿ ವರ್ಕ್ ಆಗಲ್ಲ. ಹಂಗ ಅನ್ಕೊಂಡು ಶಾಕ್ ಆಗಕ್ಕೆ ಹೋಗ್ಬೇಡಿ. ನೋಡ್ತಿರ್ಬೋದು ನನಗೂ ಅದೇ ರೀತಿ ಬಂತು. ಹಂಗನ್ನಟ್ಟಿಗೆ ಶಾಕ್ ಆಗಕ್ಕೆ ಹೋಗ್ಬೇಡಿ. ರೀಲೋಡ್ ಕೊಡಿ. ಒಂದೊಂದ್ಸತಿ ರೀಲೋಡ್ ಆದ್ಮೇಲೆ ಓಪನ್ ಆಗುತ್ತೆ. ಇಲ್ಲಿ 4K ಮತ್ತೆ 7K ಅಲ್ಲಿ ಫುಲ್ ಕ್ವಾಲಿಟಿ ಚೆನ್ನಾಗಿರ್ತಕ್ಕಂಥದ್ದು ಒಂದು ಲಿವರ್ನ ರೆಡಿ ಮಾಡಿದ್ದಾರೆ ಇವರು. ನೀವು ಯಾವ್ದು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬಹುದು. ಒಂದ್ಸಾರಿ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿರ್ಬೋದು ಮೇಲ್ಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೇಟೆಡ್ ಆಗಿ ಇಲ್ಲಿ ಈ ತರ ಡೌನ್ಲೋಡ್ ಇಂದ ಆಪ್ಷನ್ ತೋರಿಸುತ್ತೆ. ಇಲ್ಲಿ ಒಂದ್ಸಾರಿ ಡೌನ್ಲೋಡ್ ಮೇಲೆ ಎನಿವೆ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಲಿವರಿ ಡೌನ್ಲೋಡ್ ಆಗುತ್ತೆ ಅಂತ ಹೇಳ್ಬೋದು. ಲಿವರಿ ಡೌನ್ಲೋಡ್ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ತಾ ಇರೋ ಲಿವರಿ ಡೌನ್ಲೋಡ್ ಆಗೈತೆ. ಈಗ ಇದನ್ನ ಹೋಗಿ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು. ಎಕ್ಸ್ಟ್ರಾಕ್ಟ್ ಏನಾರ ಗುರು ಮಾಡೋದಂದ್ರೆ ಹೋಗಿ ZHR ಆ್ಯಪ್ ಮುಖಾಂತರ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾಗುತ್ತೆ. ಎಕ್ಸ್ಟ್ರಾಕ್ಟ್ ಹೆಂಗ್ ಮಾಡೋದು ಅಂತಂದ್ರೆ ZHR ಆ್ಯಪ್ ನ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಇರುತ್ತೆ. ಆ ಡೌನ್ಲೋಡ್ ಫೋಲ್ಡರ್ ಮೇಲೆ ಓಪನ್ ಮಾಡ್ಬೇಕಾಗುತ್ತೆ. ಡೌನ್ಲೋಡ್ ಫೋಲ್ಡರ್ ಮೇಲೆ ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ಒಂದ್ಸರಿ ರಣಧೀರ ಎಕ್ಸ್ಪ್ರೆಸ್ ಯಲ್ಲಾಪುರ ಟು ಮಡಿಕೇರಿ ಲಿವರಿ ಒಂದು ಜಿಪ್ ಫೈಲ್ ಇರುತ್ತೆ. ಅದ್ರ ಮೇಲೆ ಒಂದ್ಸರಿ ಟ್ಯಾಪ್ ಮಾಡಿ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಫಸ್ಟ್ ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ನ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ. ನಾನು ಕಾಪಿ ಮಾಡ್ಕೊಂಬಂದಿನಿ, ಅದನ್ನ ಪೇಸ್ಟ್ ಮಾಡ್ತಾ ಇದೀನಿ. ಇದು ತೋರ್ಸಂಗಿಲ್ಲ ಯಾಕಂದ್ರೆ ಕಾಪಿರೈಟ್ ಸ್ಟ್ರೈಕ್ ಕೊಟ್ಬಿಡ್ತಾರೆ, ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ. ವಿಡಿಯೋ ನೋಡಿ ಆದಷ್ಟು ಅಲ್ಲೇ ಪಾಸ್ವರ್ಡ್ ಸಿಗುತ್ತೆ ನಿಮಗೆ ಸರಿನಾ. ಇಲ್ಲಿ ಓಕೆ ಕೊಟ್ರೆ ನಿಮಗೆ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಎಕ್ಸ್ಟ್ರಾಕ್ಟ್ ಆದ್ಮೇಲೆ ನೋಡ್ತಾ ಇರ್ಬೋದು 4K ಮತ್ತೆ 7K ಫುಲ್ ಕ್ವಾಲಿಟಿಯಲ್ಲಿ ಇರ್ತಕ್ಕಂಥ ಲಿವರ್ಸ್ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಅವರು ಸರಿನಾ. ಇವನ್ನ ಹೆಂಗೆ ಗೇಮಲ್ಲಿ ಹಾಕೋಣ ಅಂತ ಹೇಳ್ಕೊಂಡು ಕೊಡ್ತೀನಿ. ಬೈಸ್ ನೀವು ಮೋಡ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಗೇಮಿಗೆ ಬಂದು ಮೋಡ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪೇಂಟ್ ಸಿಂಬಲ್ ಕಾಣಿಸ್ತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ಐ ರೆಸಲ್ಯೂಷನ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೀವು ಯಾವ್ದೇ ಲಿವರಿ ಹಾಕೊಂಡ್ರೆ ಐ ರೆಸಲ್ಯೂಷನ್ ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಲಿವರಿ ಕ್ವಾಲಿಟಿ ಯಾವುದೇ ರೀತಿ ಕಮ್ಮಿ ಆಗಲ್ಲ ಅಂತ ಹೇಳ್ಬೋದು. ಅದಾದ್ಮೇಲೆ ಬ್ರೌಸ್ ಲಿವರಿಸಿಗೆ ಹೋಗಿ ಒಂದು ಡೌನ್ಲೋಡ್ ಫೋಲ್ಡರ್ ಅಲ್ಲಿ ಲಿವರಿಸ್ ಇರುತ್ತೆ. ಅದ್ರ ಮೇಲೆ ಒತ್ತಿದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಪೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಕುತ್ಕೊಂಡಿದೆ ಅಂತ. ಸಖತ್ ಕ್ವಾಲಿಟಿ ಆಗಿರ್ತಕ್ಕಂಥ ಲಿವರಿ. ಇದನ್ನ ಅಪ್ಲೈ ಕೊಡ್ಬೋದು. ನೀವು ದುಡ್ಡಿಗಾದ್ರೂ ಕೊಡ್ಬೋದು, ಫ್ರೀನಾದ್ರೂ ನೋಡ್ಕೊಬಹುದು. ಫ್ರೀ ನೋಡಿದ್ರೆ ಆಡ್ಸ್ ಪ್ಲೇ ಆಗುತ್ತೆ. ಅದೇ ದುಡ್ಡು ಪೇ ಮಾಡಿದ್ರೆ ಅಮೌಂಟ್ಗೆ ಕೊಟ್ರೆ ಸಾಕು ಆಟೋಮೆಟಿಕ್ ಆಗಿ ಇದಾಗುತ್ತೆ ಅಂತಾನೆ ಹೇಳ್ಬೋದು. ಈ ರೀತಿ ಒಂದು ಲಿವರಿನ ಪೇಸ್ಟ್ ಅಪ್ಲೈ ಮಾಡ್ಕೊಳ್ಳೋದಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಐ ಹೋಪ್ ಯಾರಾದರೂ ಈ ವಿಡಿಯೋನ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಂಗೆ ಇದು ಬಂದ್ಬಿಟ್ಟು ನಾವು 5K ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡಿ 4ನೇ ದಿನದ ವಿಡಿಯೋ ಆಗಿರುತ್ತೆ. ನಿನ್ನೆ ವಿಡಿಯೋ ಯಾಕೆ ಹಾಕಿಲ್ಲಪ್ಪ ಅಂದ್ರೆ 4ನೇ ದಿನದ್ದು ನಾವು ಆಲ್ಮೋಸ್ಟ್ ಆಲ್ ಲೈವ್ ಸ್ಟ್ರೀಮ್ ಮಾಡಿದೆ, ಹಂಗಾಗಿ ಹಾಕ್ಲಿಲ್ಲ. ಓಕೆ, ಇವತ್ತು 5th ಡೇ ಆಗಿರುತ್ತೆ. 5th ಡೇಯಲ್ಲಿ ಲೈವ್ ಸ್ಟ್ರೀಮ್ ಮಾಡಕ್ ಆಗಲ್ಲ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ಲಿವರಿನ ಒಂದು ರಿವ್ಯೂ ಮಾಡೋಣ. ವಿಡಿಯೋನ ಚೆನ್ನಾಗಿದೆ. ಇದೊಂದು ಹೊಸದು 2.0 ಎಡಿಷನ್ ಮಾಡಿದ್ದಾರೆ. ಒಳ್ಳೆ ಹೊಸ ಲುಕ್ ಅಲ್ಲಿ ಬರ್ತಿರ್ತಕ್ಕಂಥ ಬಸ್ ಮೋಡ್ ಆಗಿರೋದ್ರಿಂದ ಅದಕ್ಕೋಸ್ಕರ ಇದನ್ನ ಒಂದು ವಿಡಿಯೋನ ಮಾಡಿದೀನಿ. BS4 ವೇರಿಯಂಟ್ ಇರ್ತಕ್ಕಂಥ ಆಜಾದ್ ಬಿಲ್ಡ್ ಮೋಡು ಚೆನ್ನಾಗಿದೆ. ನೋಡ್ತಾ ಇರ್ಬೋದು. ಈ ಲಿವರಿನ ಹಾಕೋಣ ಒಂದು ಕತೆ ಇಲ್ಲಿಗೆ ಇದಾಗಿದೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿತ್ತು ಅನ್ಕೊಂತೀನಿ. ಐ ಹೋಪ್ ಬೇಗ 5K ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇದೀನಿ. ಜಲ್ದಿ ಕಂಪ್ಲೀಟ್ ಮಾಡ್ರಪ್ಪ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂತ ವಿಡಿಯೋನ ಮುಗಿಸ್ತಾ ಇದೀನಿ. ಓಕೆ, ಬೈ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ಬರ್ತಾ ಇರ್ತೀನಿ. ನಾನು ನಿಮ್ಮ ಬೆಂಕಿ ಗೇಮರ್.